ಕಂಪ್ಲಿಯಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಸಾಗಾಟದ ದಂಧೆಯನ್ನು ಬಯಲು ಮಾಡುವ ಉದ್ದೇಶದಿಂದ KA 642400 ಲಾರಿಯನ್ನು ಪರವಾನಗಿ ಇಲ್ಲದೆ ಸಾಗಾಟ ಮಾಡುತ್ತಿರುವ ಲಾರಿಯನ್ನು ಹಿಡಿದು 112 ಪೊಲೀಸರ ಸಹಾಯದಿಂದ ಕಂಪ್ಲಿ ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸಿದ್ದು, ಅದೇ ದಿನ ಮತ್ತು ಇವ್ರದೇ ಇನ್ನೊಂದು ಲಾರಿ 2 ಗಂಟೆ ಸಮಯದಲ್ಲಿ ಕಂಪ್ಲಿ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಹೋಗುತ್ತಿರುವಾಗ ಅದನ್ನು ಹಿಡಿದು ಕಂಪ್ಲಿ 112 ಪೊಲೀಸರಿಗೆ ಒಪ್ಪಿಸುವ ಸಂದರ್ಭದಲ್ಲಿ ಕೊಟಾಲ್ ಕಡೆಯಿಂದ 30ರಿಂದ 40 ಜನ ಅಕ್ರಮ ಮರಳು ಸಾಗಾಟ ದಂಧೆಕೋರರನ್ನು ಸೇರಿ ಕಂಪ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ KB ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡ್ತಾರ ಮತ್ತು ನನ್ನನ್ನು ದೌರ್ಜನ್ಯ ಮತ್ತು ದಬ್ಬಾಳಿಕೆಯಿಂದ ಒಂದು ಬೈಕಿನಲ್ಲಿ ಬಲವಂತವಾಗಿ ಕೂಡಿಸಿ ನನ್ನನ್ನು ಅಪಹರಿಸಿ ಕೊಲೆ ಮಾಡಬೇಕೆಂಬ ಉದ್ದೇಶದಿಂದ ಕುತಂತ್ರ ಮಾಡಿರುತ್ತಾರೆ. ಈ ಸಂದರ್ಭದಲ್ಲಿ ಕಂಪ್ಲಿ ಠಾಣೆ ಇಬ್ಬರು ಪೇದೆಗಳು ಬಂದಿದ್ದರಿಂದ ಆ ಸಮಯಕ್ಕೆ ನನ್ನನ್ನು ಬಿಟ್ಟು ಈ ಅಕ್ರಮ ಮರಳು ಸಾಗಾಟದ ದಂಧೆಕೋರರನ್ನು ಸೇರಿ ನನ್ನನ್ನು ಬಿಟ್ಟು ಓಡೋಗಿರುತ್ತಾರೆ. ಈ ಘಟನೆಯು ಕಂಪ್ಲಿ ಪೊಲೀಸ್ ಠಾಣೆಯ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪೊಲೀಸ್ ಠಾಣೆಯ ಆರಕ್ಷಕ ನಿರೀಕ್ಷಕರಾದ KB ವಾಸುಕುಮಾರ್ ಅವರ ಕುಮ್ಮಕ್ಕಿನಿಂದ ಇದು 10ನೇ ಸಲ ನಡೆಯಿತು. ಕಾರಣ ಪೊಲೀಸ್ ಠಾಣೆ ವಾಸುಕುಮಾರ್ ಅವರ ಮೇಲೆ ಸಂಬಂಧಿಸಿದ ಮೇಲಾಧಿಕಾರಿಗಳಾಗಿ SP ಬಳ್ಳಾರಿ SP IG ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ DGP ಮತ್ತು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿಗಳಿಗೆ ಈ ಕಂಪ್ಲಿ ಠಾಣೆ ಆರಕ್ಷಕರ KB ವಾಸುಕುಮಾರ್ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನನಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಇವತ್ತು ತಿಳಿಸುತ್ತಿದ್ದೇನೆ.